ದಿಗಂಬರ ಶಬ್ದ ಅಂದರೆ ಏನು? ದಿಗಂಬರ ಅಂದರೆ ದಿಕ್ಕ ಅಂದರೆ ದಿಶಾ, ಅಂಬರ ಅಂದರೆ ವಸ್ತು. ದಿಶಾನು ಯಾರ್ದು ವಸ್ತು ಐತಿ ಅವ್ರಿಗೆ ದಿಗಂಬರ ಅಂತಾರೆ. ಅದು ಹೆಂಗಂದರೆ ಈ ಪ್ರಕೃತಿ ಎಲ್ಲ ದಿಗಂಬರ. ಗಿಡ ಹೊಳೆ ಗುಡ್ಡು ದನ ಕರ ಎಲ್ಲ ದಿಗಂಬರ. ಅದಕ್ಕಾಗಿ ದಿಗಂಬರ ಧರ್ಮ ಶ್ರೇಷ್ಠ. ದಿಗಂಬರ ಧರ್ಮದ ಯಾಕೆ ಚಂದ ನಾವು ಶೇತಂತು ಇದಕ್ಕಾಗಿ ಪ್ರಕೃತಿ ನಮ್ಮನ್ನ ಹೆಂಗೆ ಕಳಿಸೇತೋ ಹಂಗೆ ನಾವು ನಿಂತು ಹುಟ್ಟಿದೊಳಗೆ ನೀವು ದಿಗಂಬರ ಹುಟ್ಟ್ಯಾರಿ, ದಿಗಂಬರ ಧರ್ಮದ ಒಳಗೆ ಹುಟ್ಟ್ಯಾರಿ. ಇನ್ನು ದಿಗಂಬರ ಆಗಿ ಶರೀರದ ನೇಮ ಮಾಡಿರಿ. ಯಾರು ದಿಗಂಬರ ಆಗ್ತಾರೋ ಅವರ ಸರ್ವಶ್ರೇಷ್ಠ ಭಗವಂತ ಶುದ್ಧ ಭಗವಾನ್ ಆಗ್ತರು. ಆದರೂ ಈಗ ಭಾಳ ಒಂದು ಮನಸ್ಸಿಗೆ ಹತ್ತುವಂಥ ಮಾತ ಈ ಭಾಗದೊಳಗೆ ಈಗ ದಿಗಂಬರ ಜೈನ ಮಂದಿರ ಹೆಸರು ಬರೀತಾರೋ ಎಲ್ಲರೂ, ಅವ್ರ ತೇರ ಪಂತೀರಿ ಬೀಸ್ ಪಂತೀರಿ ಯಾರೂ ಇರಲಿ, ಜೈನದರೋ ದಿಗಂಬರ ಜೈನ ಅದು ಶಬ್ದ ಮಂದಿರದ ಬರೀತಾರೋ. ದಿಗಂಬರ ಶಬ್ದ ಮಂದಿರಕ್ಕೆ ಕೊಟ್ಟ್ಯಾರೆಯೋ ಅದರ ದಿಗಂಬರ ಒಳಗಿರಬೇಕು, ವಸ್ತ್ರಧಾರಿ ಆ ಬಸ್ತಾಗಿರಬಾರ್ದು. ಆದರೆ ನೀವು ದಿಗಂಬರ ಬರೆದ ಒಳಗೆ ವಸ್ತ್ರಧಾರಿ ಬರೆದ ಒಡಿ ತುಂಬೋದ ಪೂಜೆ ಮಾಡೋದ ಇದನ್ನು ಮಾಡ್ತಿದ್ರು. ಇಂಥ ಕೆಟ್ಟ ತಪ್ಪು ಮಾಡ್ಲಕತ್ತಾರೆ ನೀವು. ಹೆಂಗ ಯಾವನೇ ಒಬ್ಬ ಹಾಲದ ಡೈರಿ ತೆಗಿತಾನು, ಹೊರಗೆ ಬರಿತಾನೋ ಶುದ್ಧ ಹಾಲದ ಡೈರಿ, ಅಕ್ಕ ಹಾಲ ಡೈರಿ ಅದು ಬರಿತಾನವ, ಒಳಗೆ ಶೇರಿ ಮಾಡ್ಕೋತ ಕುಂತಾನು. ಆದರೆ ಪೊಲೀಸರು ಬಂದವನು ಹೋದ ಜೈಲ ಹಾಕವ್ರ. ಅದೇ ಪ್ರಕಾರ ನೀವು ದಿಗಂಬರ ಜೈನ ಮಂದಿರದ ಹೊರಗೆ ಬರ್ತಾನೆ, ಒಳಗೆ ವಸ್ತ್ರಧಾರಿಗಳು ಪೂಜೆ ಮಾಡ್ತೀರಿ, ಕರ್ಮ ಪೊಲೀಸ್ ನಿಮ್ಮನ್ನು ಹೋದ ನರ್ಕದ ತುರುಂಗ ಹಾಕವ್ರ. ಅದಕ್ಕಾಗಿ ದಿಗಂಬರ ಶಬ್ದ ಬರೆದ್ರಿಲ್ಲೋ ಆ ದಿಗಂಬರದ ಅಷ್ಟು ಪೂಜೆ ಜೈನ ಬಸ್ಟಾಗ ಮಾಡಿರಿ. ವಸ್ತ್ರಧಾರಿಗಳ ಪೂಜೆ ಮಾಡಬೇಡ್ರಿಪ್ಪ, ಮಾಡಬೇಡ್ರಿ. ದಿಗಂಬರ ಹುಟ್ಟಿದ್ರಿ, ದಿಗಂಬರ ಧರ್ಮದ ರಕ್ಷಣೆ ಮಾಡಿರಿ, ದಿಗಂಬರ ಆಗ್ರಿ, ಒಂದು ಪರಮಾತ್ಮ ಆಗ್ರಿ. ಇದರ ಜೈನ ಧರ್ಮ ಹೇಳ್ತೈತಿ. ವಸ್ತ್ರಧಾರಿಗಳ ಪೂಜೆ ಎಲ್ಲ ಹೇಳಿಲ್ಲ ಶಾಸ್ತ್ರದಾಗ. ನಮೋಕಾರ ಮಂತ್ರದಾಗ ದಿಗಂಬರ ಜೈನ ಧರ್ಮ ಒಳಗೆ ಸರ್ವಶ್ರೇಷ್ಠ ನಮೋಕಾರ ಮಂತ್ರ ಐತಿ. ಆ ನಮೋಕಾರ ಮಂತ್ರ ಯಾರ್ದು ವಸ್ತ್ರಧಾರದ ಪೂಜೆ ದರ್ಶನ ಮಂದನ ಹೇಳಿಲ್ಲ. ಎಲ್ಲ ಪಂಚಪರಮೇಶ್ವರಿ ದಿಗಂಬರ ಇದ್ದರು. ಆ ದಿಗಂಬರದ ಆರಾಧನೆ ಮಾಡಿರಿ, ವಸ್ತ್ರಧಾರಿಗಳ ಆರಾಧನೆ ಮಾಡೋದು ಸರಿ ಅಲ್ಲ. ಇಷ್ಟು ತಿಳಿದ್ರೆ ನೀವು ಮೇದೃಷ್ಟಿ ಧರ್ಮ ಜೈನ